ಸೂರ್ಯಕಾಂತಿ ಸೂರ್ಯಕಾಂತಿ ಇದು ಒಬ್ಬ ಸೊಸೆ ಮಾಡಿದ ಅವಮಾನ ಅಷ್ಟೇ ಅಲ್ಲ, ನನಗೆ ಈ ಮನೇಲಿ ಕಡಿಮೆ ಆಗಿರೋ ಗೌರವನ ತೋರಿಸುತ್ತೆ. ಇಷ್ಟು ದಿನ ನನ್ನ ಮಾತನ್ನ ನಡೆಸ್ಕೊಂಡು ಬಂದಿರೋಳು ನಾನು. ನನ್ನ ಗಂಡ ಇದ್ದಾಗಲೂ ಅವರು ನನ್ನ ಮಾತು ಮೀರಿರೋ ಧೈರ್ಯ ಮಾಡಿರ್ಲಿಲ್ಲ. ನನ್ನ ಮೊನ್ನೆ ಬಂದು ಸೊಸೆ, ಅದು ಎರಡನೇ ಸೊಸೆ ನನಗೆ ಬುದ್ಧಿ ಹೇಳೋ ಮಟ್ಟಿಗೆ ಬರಲ್ಲ. ನನಗೆ ಗೌರವ ಮನ್ನಣೆ ಇಲ್ಲದೆ ಬದುಕೋದು ಒಂದೇ, ಅಲ್ಲಿ ಇಲ್ಲದೆ ಇರೋದು ಒಂದೇ. ಐಶ್ವರ್ಯ ನಿಂತ್ಕೋ. ನೋಡು, ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ. ನಿನ್ ಫ್ರೆಂಡ್ಗೆ ಫೋನ್ ಮಾಡಿ ಬೇರೆ ಯಾವಾಗ್ಲಾದ್ರೂ ಬರಕ್ಕೆ ಸಾಧ್ಯನೇ ಇಲ್ಲ ರೀ. ಅವನಿಗಾಗ್ಲೇ ಹೊರಟಾಗಿದೆ, ಇನ್ನೊಂದು ಮನೆಗೆ ಬಂದ್ಬಿಡ್ತಾನೆ. ಈಗ ಅವನಿಗೆ ಫೋನ್ ಮಾಡಿ ಬರ್ಬೇಡ ಅಂದ್ರೆ ಅವನೇನ್ ತಿಳ್ಕೊಳ್ಳಲ್ಲ, ನನ್ ಪ್ರೆಸ್ಟೀಜ್ ಏನಾಗಲ್ಲ. ಇಷ್ಟೆಲ್ಲ ರಾಧ ಅಂತ ಮಾಡೋದ್ರ ಬದಲು ಇದನ್ನೆಲ್ಲ ನಿಧಾನಕ್ಕೆ ಬಗೆಹರಿಸಬಹುದಾಗಿತ್ತಲ್ವಾ? ಏನ್ರಿ ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ರಲ್ಲ, ಇದೇ ಮಾತನ್ನ ನಿಮ್ ತಾಯಿ ಹೇಳ್ಬೋದಾಗಿತ್ತಲ್ವಾ? ನಾನು ಸಮಾಧಾನದಿಂದ ಮಾತಾಡ್ತಾ ಇದ್ದೆ, ಅವರೇ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬಂದಿದ್ದು. ಅವ್ರಿಗೆ ಅಧಿಕಾರ ಇದೆ ಐಶ್ವರ್ಯ, ಅದಕ್ಕೆ ಹಾಗಂದಿರ್ತಾರೆ. ನೋಡ್ರಿ, ಅವ್ರಿಗೆ ಅಧಿಕಾರ ಇದ್ರೆ ಮಕ್ಳ ಮೇಲೋ ಇಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕಾಂತಿ ಅಂತ ಮೇಲೆ ಇಟ್ಕೊಳ್ಳಿ. ನಾನು ಈ ಮನೆ ಸೊಸೆ, ಅವ್ರಿಗಿರೋ ಅಷ್ಟೇ ಹಕ್ಕು ಅಧಿಕಾರ ಈ ಮನೆಯಲ್ಲಿ ನನಗೂ ಇದೆ. ಇಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಅಮ್ಮ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ, ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ ಅಲ್ಲ? ನಿಮ್ ಹಕ್ಕು, ನಿಮ್ ಅಧಿಕಾರ, ಈ ಚಲಾವಣೆ ಇದೇ ಮುಖ್ಯ ಆಗೋಯ್ತು ನಿಮ್ಗೆ. ಹೇ ಮಂಜ, ಮಾತ್ ಸಾಕು. ನಾನು ಹೋಗಿ ಅಮ್ಮ ಎಲ್ಲಿದ್ದಾರೆ ನೋಡ್ಕೊಂಡು ಬರ್ತೀನಿ. ಯಾರು ಮಾತಾಡಂಗಿಲ್ಲ, ಎಲ್ಲ ನಿಮ್ ಕೆಲಸ ಮಾಡಿ ಹೋಗಿ. ಬನ್ನಿ. ಐಶ್ವರ್ಯ, ಐಶ್ವರ್ಯ. ಏನ್ರಿ? ಓ ಇಸ್ಮಾಯಿಲ್. ಹಾಯ್. ಹಾಯ್. ಹೇಗಿದ್ಯೋ ಇಸ್ಮಾಯಿಲ್? ಏಯ್, ಇನ್ನು ನಾನು ಇಸ್ಮಾಯಿಲ್ ಅಂತಾನೆ ಕರಿತೀಯಾ? ನನಗೊಂದು ಒರಿಜಿನಲ್ ಹೆಸರಿದೆ ಕಣೆ. ಕಮ್ ಆನ್ ಜೀವನ್, ಹೇಗಿದ್ಯಾ? ಐ ಆಮ್ ಫೈನ್. ನೀನ್ ಹೇಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ಅಯ್ಯೋ ನಾನ್ ನೋಡು, ನಿನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಕಮ್ ಆನ್. ಅತ್ತೆ, ಯಾಕತ್ತೆ ಹಾಗೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಟ್ಬಿಟ್ಟು ಬಂದ್ರಿ? ಮನೆಯಲ್ಲಿ ಮೋಡಿ ಮಾಡಿ ಐಶ್ವರ್ಯನ ಬುಟ್ಟಿಗೆ ಹಾಕೊಂಡು ಆಟ ಆಡಿಸ್ತಿರೋದು ಅಲ್ಲದೆ ಇಲ್ಗೂ ಬಂದ್ಯಾ? ಅತ್ತೆ, ನಿಮಗೆ ನನ್ನ ಮೇಲೆ ಸಿಟ್ಟಿದ್ರೆ ಯಾವಾಗಲೂ ಜಗಳ ಆಡ್ತಿದ್ರಲ್ಲ, ಹಾಗೆ ಜಗಳ ಆಡಿ ಪರವಾಗಿಲ್ಲ. ಆದ್ರೆ ಹೀಗೆ ಮನೆ ಬಿಟ್ಟು ಬರಬೇಡಿ ಅತ್ತೆ. ಬನ್ನಿ ಹೋಗೋಣ. ಗೌರವ ಇಲ್ದಿರೋ ಮನೆ ನಾನು ಯಾಕಿರ್ಲಿ? ನೀನು ಐಶ್ವರ್ಯ ನನಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಮೊದಲು ನಿನ್ನ ಮಂಜುನಾಥಂಗೆ ತಂದ್ಕೊಂಡು ತಪ್ಪು ಮಾಡಿದೆ, ಆಮೇಲೆ ಐಶ್ವರ್ಯನ ಮಂಜುಗೆ ತಂದ್ಕೊಂಡು ದೊಡ್ಡ ತಪ್ಪು ಮಾಡಿದೆ. ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ನಾನೆಲ್ಲ ಸಾಯ್ತೀನಿ.